ವಿಶೇಷ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವುದು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಚಿನ್ನ ಖರೀದಿಸುವಾಗ ಪಾಲಿಸಬೇಕಾದ ಕೆಲವು ಆಧ್ಯಾತ್ಮಿಕ ಸಲಹೆಗಳು ಇಲ್ಲಿವೆ. ಚಿನ್ನ ಖರೀದಿಗೆ ಶುಭ ದಿನ ಆಯ್ಕೆ ಮಾಡಿ. ಅಕ್ಷಯ ತೃತೀಯ ದಿನ, ವಿಜಯದಶಮಿ, ಗುರುವಾರ, ಶುಕ್ರವಾರ ಇತ್ಯಾದಿ ಶುಭ ದಿನಗಳಲ್ಲಿ ಚಿನ್ನ ಖರೀದಿಸುವುದು ಶ್ರೇಯಸ್ಕರ ಎಂದು ನಂಬಲಾಗುತ್ತದೆ. ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ದಿನ ಆರಿಸಿಕೊಂಡರೆ ಉತ್ತಮ. ಎರಡನೇದಾಗಿ, ಪೂಜೆ ಅಥವಾ ಪ್ರಾರ್ಥನೆ ಮಾಡಿ. ಚಿನ್ನ ಖರೀದಿಗೆ ಹೊರಡುವ ಮುನ್ನ ದೇವರನ್ನು ಪ್ರಾರ್ಥಿಸಿ, ಲಕ್ಷ್ಮೀ ದೇವಿಗೆ ನಮನ ಸಲ್ಲಿಸಿ. ಚಿನ್ನ ಸಂಪತ್ತಿಗೆ ಸಂಕೇತವಾಗಿದೆ. ಮೂರನೇದಾಗಿ, ಗೃಹಲಕ್ಷ್ಮಿಯ ಅನುಮತಿ ಅಥವಾ ಸಾನ್ನಿಧ್ಯ. ಮನೆಯ ಹಿರಿಯ ಮಹಿಳೆ, ತಾಯಿ ಅಥವಾ ಪತ್ನಿ ಜೊತೆ ಚಿನ್ನ ಖರೀದಿಗೆ ಹೋಗುವುದು ಉತ್ತಮ. ನಾಲ್ಕನೇದಾಗಿ, ಚಿನ್ನ ತರುವಾಗ ಮನೆ ಪ್ರವೇಶ ಮಾಡುವ ವೇಳೆ. ಚಿನ್ನವನ್ನು ಮನೆಗೆ ತರುವಾಗ ಮೊದಲು ದೇವರ ಕೋಣೆಯಲ್ಲಿ ಕೊಂಡೊಯ್ದು ಅಲ್ಲಿ ತುಳಸಿ ನೀರು ಅಥವಾ ಕುಂಕುಮ ಅರ್ಪಿಸಿ ಪೂಜೆ ಮಾಡುವುದು ಶುಭಕರ. ಐದನೇದಾಗಿ, ವಾಸ್ತು ಸಲಹೆ. ಚಿನ್ನವನ್ನು ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಸುರಕ್ಷಿತವಾಗಿ ಇಡುವುದು ಉತ್ತಮವೆಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಆರನೇದಾಗಿ, ಚಿನ್ನ ಖರೀದಿಗೆ ಸಾಲದ ಹಣ ಉಪಯೋಗಿಸುವುದು ಸೂಕ್ತವಲ್ಲ. ಸ್ವಂತ ಆದಾಯದಿಂದಲೇ ಖರೀದಿಸುವುದು ಶುಭಕರ. ಚಿನ್ನ ಖರೀದಿಸುವಾಗ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ, ಲಕ್ಷ್ಮೀ ಮಂತ್ರವನ್ನು ಜಪಿಸಿ. ಇದು ನಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಹರಡುತ್ತದೆ ಎಂಬ ನಂಬಿಕೆ ಇದೆ. ಇದರ ಜೊತೆಗೆ ನೀವು ಯಾವುದೇ ಹಬ್ಬದ ವೇಳೆ ಅಥವಾ ವಿಶೇಷ ದಿನದಲ್ಲಿ ಚಿನ್ನ ಖರೀದಿಸಬಹುದು. ಈ ಮಾಹಿತಿ ನಿಮಗೆ ಚಿನ್ನ ಖರೀದಿಸುವಾಗ ಉಪಯುಕ್ತವಾಗುತ್ತದೆ ಎಂದು ಭಾವಿಸುತ್ತಿದ್ದೇನೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.